ಇನ್ನು ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೊಟ್ಟಿರೋದ್ರ ಹಿಂದೆ ಇದೇ ಸ್ಟೋರಿ ಅಂತ ಹೇಳಿ ಇದೀಗ ಕಾಂಗ್ರೆಸ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಅದೇನು ಅಂತ ಅಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಹಾಗೆ HD ದೇವೇಗೌಡ ಅವರು ಕೇಂದ್ರ ಮಟ್ಟದ ನಾಯಕರುಗಳು ಅದರಲ್ಲೂ ಅಮಿತ್ ಶಾ ಅವರು ಪ್ರಧಾನಿಯವರನ್ನೆಲ್ಲ ಭೇಟಿಯಾದಂತ ನಂತರದಲ್ಲೇ ಹೀಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರ ಮುಖೇನವಾಗಿ ಪ್ರಾಸಿಕ್ಯೂಷನ್ ಕೊಡಿಸಿರುವಂತದ್ದು ಇದೆಲ್ಲ ಕೂಡ ಒಂದು ಕಾನ್ಸ್ಪಿರಸಿ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾದ್ರೆ ಈಗ ಕುಮಾರಸ್ವಾಮಿ ಅವರನ್ನ ನೀವು ಮೊನ್ನೆ ದೆಹಲಿಗೆ ಹೋಗಿದ್ದೆ, ಕುಮಾರಸ್ವಾಮಿ ಅವರನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಅಥವಾ ಅವರನ್ನ ಕುಗ್ಗಿಸುವಂತ ನಿಟ್ಟಿನಲ್ಲಿ ಅಂತೇಳಿ ಅದಕ್ಕೆ ಕೌಂಟರ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ಆರೋಪ ಪ್ರತ್ಯಾರೋಪಗಳ ವಿಚಾರವಾಗಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಹೊಸ ಹೊಸ ಆಯಾಮಗಳನ್ನ ಈ ನಾಯಕರುಗಳೇ ಕೊಡ್ತಾ ಇದ್ದಾರೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿಕ್ಕಿದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು. ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆ ಮೊನ್ನೆ ದೆಹಲಿಗೆ ಹೋಗಿರ್ಬೋದು. ಕುಮಾರಸ್ವಾಮಿ ಅವ್ರ ಕೇಸ್ ಇದೆ, ಲೋಕಾಯುಕ್ತ ಕೇಳಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು, ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು, ಅಲ್ಲಿ ಚರ್ಚೆ ಆಗಿದೆ. ಪ್ರಾಸಿಕ್ಯೂಷನ್ ಫೈಟ್, ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಒಂದ್ ಕಡೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇದೊಂದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಒತ್ತಡದಿಂದಲೇ ರಾಜ್ಯಪಾಲರು ನಿಯಮ ಉಲ್ಲಂಘಿಸಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ವಾದವಾಗಿದೆ. ಮತ್ತೊಂದು ಕಡೆ 2007ರಲ್ಲಿ ಸಿಎಂ ಆಗಿದ್ದ ವೇಳೆ HDK ಅಕ್ರಮವಾಗಿ ಗಣಿಗುತ್ತಿಗೆಗೆ ಸಹಿ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕೌಂಟರ್ ಆಗಿ ತೂರಿಬಿಟ್ಟಿದ್ದಾರೆ. ಇದೇ ವಿಚಾರದಲ್ಲಿ ಇದೀಗ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಸೇಡಿನ ರಾಜಕಾರಣ ನಡೆಯುತ್ತಿದೆ. ಅಮಿತ್ ಶಾ HDK ಭೇಟಿ ಬಳಿಕ ಸಿಎಂಗೆ ಪ್ರಾಸಿಕ್ಯೂಷನ್. ಬಿಜೆಪಿ ನಾಯಕರ ವಿರುದ್ಧ ಗಣಿಗ ರವಿಕುಮಾರ್ ಆರೋಪ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಕಹಾನಿಯನ್ನ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಬಿಚ್ಚಿಟ್ಟಿದ್ದಾರೆ. ಯಾವಾಗ ದೆಹಲಿಯಲ್ಲಿ ಅಮಿತ್ ಶಾರನ್ನ ಕುಮಾರಸ್ವಾಮಿ ದೇವೇಗೌಡರು ಭೇಟಿಯಾಗ್ತಾರೋ ನಂತರದಲ್ಲಿ ಇಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಕ್ಕಿದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು, ರೋಡಲ್ಲಿ ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಡೋದಕ್ಕೆ ದಾಸಗಿನ ಹತ್ರನೆಲ್ಲ ಲೆಟ್ರ್ ಇಸ್ಕೊಂಡು ರಾಜ್ಯಪಾಲರು BJP ಅವ್ರು ಹಾಕ್ಕೊಟ್ಟಂಥ ಏನು ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳೋದು ಸಂವಿಧಾನದಲ್ಲೇ ತಪ್ಪು ನಿರ್ಧಾರವನ್ನು ರಾಜ್ಯಪಾಲರು ಮಾಡಿದ್ದಾರೆ. ರಾಜ್ಯಪಾಲರು BJPಯ ಏಜೆಂಟು, ಅದೇನೇನು ಎರಡು ಮಾತಿಲ್ಲ. ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಮೀಟ್ ಆದರೂ ಮಾರನೇ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಗಳು. HDKಯನ್ನ ಕಟ್ಟಿ ಹಾಕೋಕೆ ನಾಯಕರು ದೆಹಲಿಗೆ ಹೋಗಿದ್ರು. ಕೈ ನಾಯಕರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆರೋಪ. HDK ವಿರುದ್ಧವೂ ಪ್ರಾಸಿಕ್ಯೂಷನ್ ಕೊಡಿಸೋಕೆ ಕಾಂಗ್ರೆಸ್ ನಾಯಕರಿಂದಲೂ ಷಡ್ಯಂತ್ರ ನಡೆಯುತ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯನ್ನ ಹೇಗೆ ಟಾರ್ಗೆಟ್ ಮಾಡಬೇಕು, ಹೇಗೆ ಕುಗ್ಗಿಸಬೇಕು ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆಯಷ್ಟೇ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿ ಬಂದಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆ ಮೊನ್ನೆ ದೆಹಲಿಗೆ ಹೋಗಿರ್ಬೋದು. ಬಹುಶಃ ಅಲ್ಲಿ ಮುಖ್ಯವಾದಂಥ ಚರ್ಚೆ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು, ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತಕ್ಕಂಥದ್ದೇ ಬಹುಶಃ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನೋಡಿ ಅಣ್ಣ, ಈಗ ಸುಪ್ರೀಂ ಕೋರ್ಟು ಅಂಗಳದಲ್ಲಿ ಹೋಗಿ 7 ವರ್ಷ ಆಗೋಗಿದೆ. ಇದು ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, 3 ತಿಂಗಳು ಗಡುವು ಕೊಟ್ಟಿದ್ರು. 3 ತಿಂಗಳು ಗಡುವಿನಲ್ಲಿ ಏನಾದರೂ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಿದ್ರು. ಇವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ವರದಿಗಳು ಬಂದಿಲ್ಲ. ಈತ ಸಿಎಂಗೆ ಸಚಿವರು ಬೆಂಬಲವಾಗಿ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಎಲ್ಲರೂ ಇದ್ದೇವೆ, ಹೋರಾಡ್ತೀವಿ ಅಂತ ಸಚಿವ HC ಮಹದೇವಪ್ಪ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಬೊಮ್ಮಾಯಿ ಒಂದು ವರದಿ ಪರ ಅಂತಿದೆ, ಮತ್ತೊಂದು ವರದಿ ಬೇರೆಯದ್ದೇ ಹೇಳ್ತಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಶಾಸಕರು ಮಂತ್ರಿಗಳಲ್ಲದೆ ರಾಜ್ಯದ ಕಾಂಗ್ರೆಸ್ಸು ಮತ್ತು AICC ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಸರ್ಕಾರದ ಅಸ್ತಿತ್ವ ಮತ್ತು ಬಲವಾಗಿ ಅವರ ಪರವಾಗಿ ಇದ್ದೀವಿ. ಯಾವುದೇ ಹೋರಾಟ ಮಾಡೋದಕ್ಕೆ ಹಿಂಜರಿಬಾರದು ಅಂತ ಹೇಳಿದ್ದಾರೆ. ಹೈಕಮಾಂಡು ಎಲ್ಲರೂ ಶ್ರೀರಕ್ಷೆ
ಎಲ್ಲಿವರೆಗೂ ಇಲ್ಲ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟು ವಿಚಾರ. ನಮಗೆ ಆಂತರಿಕವಾಗಿ ಏನಾಗಿದೆ ಗೊತ್ತಿಲ್ಲ. ಒಂದು ವರದಿಯಲ್ಲಿ ರಕ್ಷೆ ಇದೆ ಅಂತಾರೆ, ಇನ್ನೊಂದು ವರದಿಯಲ್ಲಿ ನಾವು ಪ್ರಾದೇಶಿಕ ಪಕ್ಷದ ನಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಯಾವುದು ಸತ್ಯ ನಮಗೆ ಗೊತ್ತಿಲ್ಲ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಚಿವ ಎಚ್ ಸಿ ಮಹದೇವಪ್ಪ, ಕುಮಾರಸ್ವಾಮಿ ಕೇಸ್ ಇದೆ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಇದೆಲ್ಲವೂ ಮುಡಾ ಹಗರಣ ಮುಚ್ಚಿ ಹಾಕೋ ಪ್ಲಾನ್ ಅಂತ ಕಾಲೆಳೆದಿದ್ದಾರೆ. ಏಜೆನ್ಸಿ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜಭವನದ ಮುಂದೆ ಕೇಸಸ್ಸು 6 ಮಂತ್ಸು 1 ಇಯರಿಂದ ಇರುವಾಗ ಕುಮಾರಸ್ವಾಮಿ ಅವ್ರ ಕೇಸ್ ಇದೆ, ಲೋಕಾಯುಕ್ತ ಕೇಳಿದ್ದಾರೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ, ಜೊಲ್ಲೆ ಅವರು ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಫ್ಯೂ ಮೋರ್ ಕೇಸಸ್ ಆರ್ ದೇರ್. ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಆ ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿದೆ ಅಂಗಳದಲ್ಲಿ. ಈಗ ಹೊಸದಾಗಿ ಮತ್ತೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇವೆಲ್ಲವನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ. ಮೂಢ ಹಗರಣವನ್ನು ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲ್ಯಾನಿಂಗ್ ಅಷ್ಟೇ. ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಮಾತನಾಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಖಂಡಿಸಿದ್ದ ಸಾಹಿತಿಗಳ ವಿರುದ್ಧ ಗುಡುಗಿದ್ರು. ಪ್ರಾಸಿಕ್ಯೂಷನ್ ವಿರೋಧ ಮಾಡ್ತಿರೋರು ಸರ್ಕಾರಿ ಸಾಹಿತಿಗಳು, ಸರ್ಕಾರದ ಮರ್ಜಿಯಲ್ಲಿರೋ ಸಾಹಿತಿಗಳು ಅಂತೆಲ್ಲ ಲೇವಡಿ ಮಾಡಿದ್ದಾರೆ. ಅವರೆಲ್ಲ ಸರ್ಕಾರಿ ಸಾಹಿತಿ. ಸರ್ಕಾರಿ ಸಾಹಿತಿಗಳು ಅಲ್ಲದೆ ಅವ್ರಿಗೇನು ಸಾಹಿತಿಗಳಂತಾರೆ, ಸರ್ಕಾರಿ ಸಾಹಿತಿಗಳು, ಸರ್ಕಾರಿ ಮರ್ಜಿಲಿರೋರು. ಸಾಹಿತಿಗಳು ಇಲ್ಲ, ಚಿಂತಕರು ಇಲ್ಲ. ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಬಿಜೆಪಿಯೇ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದ್ರೆ, ಇತ ಸಂಬಂಧವೇ ಇಲ್ಲದ ಪ್ರಕರಣವನ್ನ ಇದೀಗ ತಂದು ಎಚ್ಡಿಕೆಯನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಸೇಡಿನ ಯುದ್ಧ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.